ಆಲಸ್ಯ ಜೀವನ, ಕೊಬ್ಬಿದ ಪಿತ್ತಕೋಶ. ಈ ರೀತಿ ಹೇಳಿದ್ರೆ ಒಂದು ರೀತಿ ತಮಾಷೆ ಅನಿಸುತ್ತೆ. ಆದರೆ ಫ್ಯಾಟಿ ಲಿವರ್ ಅನ್ನೋದು ಇತ್ತೀಚೆಗೆ ಎಲ್ರಿಗೂ ಸಹ ಗೊತ್ತು. ಪತ್ರಿಕೆಗಳಲ್ಲಿ, ಟಿ ವಿನಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವೈದ್ಯರು ಹೇಳ್ತಾ ಇರ್ತಾರೆ, ಫ್ಯಾಟಿ ಲಿವರ್ ಆಗಿದೆ. ಏನಿದು ಫ್ಯಾಟಿ ಲಿವರ್ ಆಗಿದೆ ಅಂತ ಹೇಗೆ ಗೊತ್ತಾಯಿತು ಅಂತಂದರೆ, ಯಾವುದೇ ಒಂದು ಚೆಕಪ್ ಡಾಕ್ಟ್ರ್ ಹತ್ರ ಹೋದಾಗ ನೀವು ಒಂದು ಸ್ವಲ್ಪ ಇದೆಲ್ಲನೂ ಪರೀಕ್ಷೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದರೊಳಗೆ LFT ಲಿವರ್ ಫಂಕ್ಷನ್ ಟೆಸ್ಟು, ಆಮೇಲಿಂದ ಹೊಟ್ಟೆ ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನಿಂಗು ಅದನ್ನು ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಾರೆ. ಯಾಕೋ ಸುಸ್ತು ಸರ್, ತುಂಬ ಯಾವುದ್ರೊಳಗೂ ಆಸಕ್ತಿನೇ ಇಲ್ಲ, ಬಾಯಾರಿಕೆ ಆಗ್ತದೆ, ಸುಸ್ತಾಗ್ತದೆ, ಊಟ ಮಾಡೋದಕ್ಕೆ ಯಾಕೋ ಇಷ್ಟನೇ ಇಲ್ಲ, ಈ ರೀತಿ ಹೇಳಿದಾಗ, ಜೊತೆಗೆ ಸ್ವಲ್ಪ ತೂಕ ಜಾಸ್ತಿ ಆಗ್ತಾ ಇದ್ದೀನಿ ಅಂತಂದಾಗ ವೈದ್ಯರು ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ ಮತ್ತು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಾರೆ. ರಕ್ತ ಪರೀಕ್ಷೆಯಲ್ಲಿ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಾಗ ಈ ಒಂದು ಪಿತ್ತಕೋಶ ಅಥವಾ ಲಿವರ್, ಪಿತ್ತ ಜನಕಾಂಗ ಅಂತ ಹೇಳ್ತೀವಿ ಲಿವರು ದೊಡ್ಡದಾಗಿರೋದು ಗೊತ್ತಾಗತ್ತೆ ಮತ್ತು ಅದರೊಳಗೆ ಈ ಕೊಬ್ಬಿನಂಶ ಹೆಚ್ಚಾಗಿರೋದು ಗೊತ್ತಾಗತ್ತೆ. ಫ್ಯಾಟಿ ಲಿವರ್. ಭಾಳಷ್ಟು ಜನ ಫ್ಯಾಟಿ ಲಿವರ್ ಇದ್ದರೂ ಸಹ ಏನು ಹೆದರಬೇಕಾಗಿಲ್ಲ. ಯಾರೇ ಆಗಲಿ, ಈಗ ಫ್ಯಾಟಿ ಲಿವರ್ ಅಂತ ವೈದ್ಯರು ಹೇಳಿದ ತಕ್ಷಣವೇ ಹೆದರಬೇಕಾಗಿಲ್ಲ. ಅನೇಕ ವರ್ಷಗಳು ಅವರು ಜೀವನ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲದಿದ್ದಾಗೆ ಅವರು ಜೀವಿಸ್ತಾರೆ ಎಷ್ಟೋ ವರ್ಷಗಳವರೆಗೆ. ಕೆಲವರು ಅವರ ಆಹಾರ ಪದ್ಧತಿ ಮತ್ತು ಆಲ್ಕೋಹಾಲ್, ಈ ಒಂದು ಅಡಿಕ್ಷನ್, ಈ ಹ್ಯಾಬಿಟ್ಟು, ಆಲ್ಕೋಹಾಲ್ ಹ್ಯಾಬಿಟ್ಟು ಮತ್ತು ಹೆಚ್ಚು ಸಕ್ಕರೆ ಹಾಕಿರ್ತಕ್ಕಂಥ ಸಿಹಿ ಪದಾರ್ಥಗಳು, ತರಕಾರಿ ತಿನ್ನಲ್ಲ, ಒಂದು ವಾಕ್ ಹೋಗಲ್ಲ, ಈ ರೀತಿಯ ಆಲಸ್ಯ ಜೀವನ, ಜೊತೆಗೆ ಡಯಾಬಿಟಿಸ್ ಇದೆ, ಬ್ಲಡ್ ಪ್ರೆಷರ್ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾರಣ ಒಬೆಸಿಟಿ, ಬೊಜ್ಜು ದೇಹ. ಇಂಥವರಲ್ಲಿ ಫ್ಯಾಟಿ ಲಿವರ್ ಸಾಮಾನ್ಯವಾಗಿ ಕಂಡುಬರ್ತದೆ. ಇದು ಫ್ಯಾಟಿ ಲಿವರ್. ಇದು ಹೆಲ್ತಿ ಲಿವರ್. ಇದು ಆರೋಗ್ಯವಂತ ಪಿತ್ತಕೋಶ, ಆರೋಗ್ಯವಂತ ಲಿವರ್, ಹೆಲ್ತಿ ಲಿವರ್. ಇದು ಹೆಲ್ತಿ ಲಿವರ್ ಎಲ್ಲಿದೆ ಅಂತಂದರೆ ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ, ಎದೆಯ ಕೆಳಭಾಗದಲ್ಲಿ, ಹೊಟ್ಟೆಯ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಅಂಗ. ಚರ್ಮ ಬಿಟ್ಟರೆ, ಚರ್ಮನೂ ಸಹ ಒಂದು ಅಂಗ. ಚರ್ಮ ಬಿಟ್ಟರೆ ನಮ್ಮ ದೇಹದ ಅತಿ ದೊಡ್ಡ ಭಾಗ ಅಂತಂದರೆ ಲಿವರ್. ಇದು ಅನೇಕ ಸಹಾಯವನ್ನು ಮಾಡುತ್ತೆ. ನಾವು ತೆಗೆದುಕೊಂಡಂಥ ಆಹಾರ ಜೀರ್ಣ ಆಗಬೇಕಾದ್ರೆ ಅದರೊಳಗೂ ಈ ಕೊಬ್ಬಿನಂಶ ಇರ್ತಕ್ಕಂಥ, ಜಿಡ್ಡು ಇರ್ತಕ್ಕಂಥ ಆಹಾರ ಸೇವಿಸಿದಾಗ ಅದು ಪಚನ ಆಗಬೇಕಾದ್ರೆ ಲಿವರ್ ಜ್ಯೂಸ್, ಬೈಲ್ ಜ್ಯೂಸ್ ಅದನ್ನು ಉತ್ಪತ್ತಿ ಮಾಡೋದು ಲಿವರ್. ನಾವು ಏನೇನೋ ಮಾತ್ರೆ ತಗೊಳ್ತೀವಿ. ಒಂದು ಉದಾಹರಣೆ ಅಂದರೆ, ಒಂದು ಸ್ವಲ್ಪ ತಲೆನೋವು ಜ್ವರ ಬಂತು ಅಂತಂದರೆ ಪ್ಯಾರಾಸಿಟಿಮಾಲ್ ತಗೊಂಡು ಅದು ಕೆಲಸ ಮಾಡಿ ಅದು ಅದರಲ್ಲಿರ್ತಕ್ಕಂಥ ವಿಷ ಪದಾರ್ಥಗಳು ಅದನ್ನು ತೆಗೆದು ಹಾಕೋದು ಈ ಒಂದು ಲಿವರ್. ಆದ್ದರಿಂದ ಲಿವರು ಚೆನ್ನಾಗಿರಬೇಕು, ಚೆನ್ನಾಗಿ ಆರೋಗ್ಯವಾಗಿರಬೇಕು. ಸ್ಥೂಲಕಾಯದವರಲ್ಲಿ ಅಂದರೆ ಒಬೆಸಿಟಿ, ಸ್ಥೂಲಕಾಯದವರು, ಅವರಲ್ಲಿ ಈ ಒಂದು ಫ್ಯಾಟಿ ಲಿವರು ಸಾಮಾನ್ಯ. ಡಯಾಬಿಟಿಸ್ ಇದೆ, ಬ್ಲಡ್ ಪ್ರೆಷರ್ ಇದೆ, ಇವರಲ್ಲಿ ಈ ಒಂದು ಫ್ಯಾಟಿ ಲಿವರು ಸರ್ವೇ ಸಾಮಾನ್ಯ. ನಂತರ ಇಲ್ಲಿ ನೋಡಿ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, NAFIFL, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂದ್ರೇನು? ಆಲ್ಕೋಹಾಲ್ ಸೇವನೆ ಮಾಡುವವರಲ್ಲಿ ಲಿವರ್ ಹಾಳಾಗೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲ, ನಾನು ಆಲ್ಕೋಹಾಲ್ ತಗೊಳ್ಳಲ್ಲ, ನನಗೆ ಅಭ್ಯಾಸವೇ ಇಲ್ಲ, ಆದರೂ ಸಹ ನಿಮ್ಮ ಸ್ಥೂಲಕಾಯ, ಡಯಾಬಿಟಿಸ್ಸು, ಆಹಾರ ಪದ್ಧತಿ,
ಜೀವನದ ರೀತಿ ಇವುಗಳಿಂದನೂ ಸಹ ಲಿವರು ತೊಂದರೆ ಆಗುತ್ತೆ. ಅದಕ್ಕೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್, NAFLD, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲೂ ಸಹ ಪುನಃ ಅವರು ಆರೋಗ್ಯವಂತರಾಗಬಹುದು. ಆದರೆ ಅವರ ಆಲಸ್ಯ ಜೀವನ ಮುಂದುವರೆದ್ರೆ, ವಯಸ್ಸಾಯಿತು, ನಾನು ವಾಕ್ ಹೋಗೋಕ್ಕಾಗಲ್ಲ, ನಾನು ಇದು ಸೊಪ್ಪು ತರಕಾರಿ ಹೆಚ್ಚಾಗಿ ತಿನ್ನೋಕ್ಕಾಗಲ್ಲ, ಸಿಹಿ ಪದಾರ್ಥ, ಪಾರ್ಟಿ, ಆಲ್ಕೋಹಾಲು, ಇದರಿಂದ ಏನಾಗುತ್ತೆ, ನಾನ್ ಆಲ್ಕೋಹಾಲಿಕ್ ಸ್ಟಿಯಟೋ ಹೆಪಟೈಟಿಸ್. ನಾನ್ ಆಲ್ಕೋಹಾಲಿಕ್ಕು, ಸ್ಟಿಯಟೋ ಅಂತಂದರೆ ಫ್ಯಾಟಿ ಲಿವರು, ಹೆಪಟೈಟಿಸ್ ಅಂದರೆ ಲಿವರ್ಗೆ ಒಂದು ಉರಿಯೂತ ಉಂಟಾಗಿದೆ. ಲಿವರ್ನಲ್ಲಿ ಜಿಡ್ಡಿನಂಶ ಜಾಸ್ತಿ ಅಲ್ಲದೇ ಲಿವರ್ಗೆ ಡ್ಯಾಮೇಜ್ ಆಗಿದೆ. ಉರಿಯೂತ, ಇನ್ಫ್ಲಮೇಷನ್, ಕನ್ನಡದಲ್ಲಿ ಉರಿಯೂತ ಅಂತ ಹೇಳ್ತಾರೆ. ಇವರ ಜೀವನ ಉತ್ತಮಗೊಳ್ಳಲಿಲ್ಲ ಅಂದರೆ, ಈಗ ಡಯಾಬಿಟಿಸ್ನ ಸರಿಯಾಗಿ ಕಂಟ್ರೋಲ್ ಮಾಡ್ತಿಲ್ಲ, ಉದಾಸೀನ ಮಾಡ್ತಿದ್ದಾರೆ, ವೈದ್ಯರ ಹತ್ರ ಹೋಗಿ ವೈದ್ಯರ ಸಲಹೆಯನ್ನು ಪಾಲಿಸ್ತಾ ಇಲ್ಲ ಅಂದರೆ ಲಿವರ್ ಫೈಬ್ರೋಸಿಸ್. ಒಂದು ರೀತಿ ಲಿವರು ಒಂದು ರೀತಿ ಸ್ಪಂಜಿನ ಹಾಗಿರಬೇಕು. ಅದು ಬಿಟ್ಟು ಇಲ್ಲಿ ಲಿವರ್ ಫೈಬ್ರೋಸಿಸ್ ಅಂದರೆ ತೆಂಗಿನ ನಾರು ಥರ ಆಗಿಬಿಡುತ್ತೆ. ಲಿವರು ತೆಂಗಿನ ನಾರು ಥರ ಆಗಿಬಿಡುತ್ತೆ. ನಂತರ ನೆಕ್ಸ್ಟು ಮುಂದಿನ ಹಂತ ಅಂದರೆ ಲಿವರ್ ಸಿರೋಸಿಸ್. ಸಂಪೂರ್ಣವಾಗಿ ಇಲ್ಲಿ ನೋಡಿ ಕಾಣುತ್ತೆ, ಇಲ್ಲಿ ನಾರು ಥರ ಆಗ್ಬಿಟ್ಟಂಥ ಲಿವರು ಇಲ್ಲಿ ಗಂಟು ಆಗಿಬಿಟ್ಟಿದೆ, ಲಿವರಲ್ಲಿ ಗಂಟು ಆಗಿಬಿಟ್ಟಿದೆ. ನಂತರ ಈ ಒಂದು ಲಿವರ್ ಸಿರೋಸಿಸ್ ವ್ಯಕ್ತಿಗಳು ಲಿವರ್ ಕ್ಯಾನ್ಸರ್, ಇದಕ್ಕೆ ಪ್ರೈಮರಿ ಲಿವರ್, ಪ್ರಾಥಮಿಕ ಲಿವರ್ ಕ್ಯಾನ್ಸರ್, ಬೇರೆ ಜಾಗದಿಂದ ಕ್ಯಾನ್ಸರ್ ಆಗಿ ಲಿವರ್ಗೆ ಹರಡಿದೆ ಅಲ್ಲ, ಲಿವರ್ನಲ್ಲೇ ಕ್ಯಾನ್ಸರ್ ಆಗಿದೆ. ಸಾಮಾನ್ಯವಾಗಿ ಈಗ ಕರುಳಿನಲ್ಲಿ ಕ್ಯಾನ್ಸರು, ದೊಡ್ಡ ಕರುಳಿನ ಕ್ಯಾನ್ಸರು, ಇವೆಲ್ಲ ಕ್ಯಾನ್ಸರು ಭಾಳ ಸುಲಭವಾಗಿ ಹರಡಿದೆ. ಆಗಲೇ ಲಿವರ್ಗೆ ಹರಡ್ಬಿಟ್ಟಿದೆಯಾ ಅಂತಾರೆ. ಲಿವರ್ಗೆ ಹರಡುತ್ತೆ ಸಾಮಾನ್ಯವಾಗಿ. ಆದರೆ ಇಲ್ಲಿ ಲಿವರ್ನಲ್ಲೇ ಬೇರೆ ಜಾಗದಿಂದ ಬಂದಿಲ್ಲ ಕ್ಯಾನ್ಸರು, ಲಿವರ್ನಲ್ಲೇ ಕ್ಯಾನ್ಸರ್ ಉಂಟಾಗುತ್ತೆ. ಈ ರೀತಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಆಗಬಾರದು. ಇದಕ್ಕೆ ಕಾರಣ ಏನು, ಅದನ್ನು ಪರಿಹಾರ ಏನು ಮಾಡಬೇಕು? ಈಗ ನಾನು ಹೇಳಿದಾಗೆ ಈಗ ಫ್ಯಾಟಿ ಲಿವರ್ ಆದರೆ ಸ್ವಲ್ಪ ಅದರೊಳಗೆ ಒಂದು ಆರೋಗ್ಯವಂತ ಲಿವರ್ನಿಂದ 30% ಫ್ಯಾಟಿ ಲಿವರ್ಗೆ ಹೋಗ್ತವೆ. ಅವರಲ್ಲಿ ಒಂದು ಉರಿಯೂತ ಉಂಟಾಗಿದೆಯಲ್ಲ ಲಿವರಲ್ಲಿ, ಅವರಲ್ಲಿ 20% ಜನ ಸಿರೋಸಿಸ್ ಆಫ್ ದ ಲಿವರ್. ನಾನು ಆಗಲೇ ತೋರಿಸ್ದಾಗೆ ಇದು ಲಿವರ್ ಸಿರೋಸಿಸ್, ಒಂದು ರೀತಿ ಗಂಟು ಥರ ಆಗಿಬಿಟ್ಟಿದೆ ಈ ಒಂದು ಪಿತ್ತಕೋಶ. ಸರಿ, ಏನು ಮಾಡಬೇಕು ಇದಕ್ಕೆ? ಆಹಾರ ಏನು ಮಾಡಬೇಕು ಅಂತಂದರೆ, ಜೀವನದ ರೀತಿ ಉತ್ತಮವಾಗಬೇಕು. ನಿಮಗೆ ಡಯಾಬಿಟಿಸ್ ಇದ್ದರೆ ಅದಕ್ಕೆ ಚಿಕಿತ್ಸೆ ತೆಗೆದುಕೊಂಡು ರಕ್ತದಲ್ಲಿ ಸಕ್ಕರೆ ಗ್ಲೂಕೋಸ್ ಪ್ರಮಾಣ ಕಡಿಮೆಯಾಗಿರಬೇಕು. ಪೂರ್ತಿ ಕಡಿಮೆ ಆದರೆ ಹೈಪೋಗ್ಲೈಸಿಮಿಯಾ, ಅದು ಸಹ ಅಪಾಯ. ಖಾಲಿ ಹೊಟ್ಟೆನಲ್ಲಿ ಡಯಾಬಿಟಿಸ್ನವ್ರಿಗೆ ಖಾಲಿ ಹೊಟ್ಟೆನಲ್ಲಿ 120ಕ್ಕಿಂತ ಜಾಸ್ತಿ ಆಹಾರ ತಗೊಂಡು ಬಂದಿದ್ದೀನಿ, 180ಕ್ಕಿಂತ ಜಾಸ್ತಿ ಇದ್ದರೆ ಅವರಿಗೆ ಡಯಾಬಿಟಿಸ್ ವ್ಯಕ್ತಿಗಳು ಅಂತಂದ್ಬಿಟ್ಟು ಅವ್ರಿಗೆ ಸೂಕ್ತ ಸಲಹೆಯನ್ನು ವೈದ್ಯರು ಕೊಡ್ತಾರೆ. ಅದೇ ರೀತಿ ಈಗ ಇವ್ರಿಗೆ ಫ್ಯಾಟಿ ಲಿವರ್ನವ್ರಿಗೆ ಎನ್ಸೈಮ್ಸ್, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸ್ತಾರೆ. ಅದರೊಳಗೆ ಎಲ್ಲ ಎನ್ಸೈಮ್ ಜಾಸ್ತಿಯಾಗಿರೋದನ್ನು ನೋಡ್ತಾರೆ, ಸೂಕ್ತ ಸಲಹೆ ಕೊಡ್ತಾರೆ. ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿದಾಗ ಲಿವರ್ ಎನ್ಲಾರ್ಜ್ ಆಗಿದೆ ಮತ್ತು ಫ್ಯಾಟಿ ಲಿವರ್ ಆಗಿದೆ ಅಂತ ಹೇಳಿ ಸೂಕ್ತ ಸಲಹೆ ಕೊಡ್ತಾರೆ. ಆಹಾರ ಸಸ್ಯಾಹಾರ ಫ್ಯಾಟಿ ಲಿವರ್ಗೆ ಭಾಳ ಒಳ್ಳೆಯದು. ಫ್ಯಾಟಿ ಲಿವರು ವಾಸಿಯಾಗೋದಕ್ಕೆ, ಉತ್ತಮಗೊಳ್ಳೋದಕ್ಕೆ ಸಸ್ಯಾಹಾರ ಒಳ್ಳೆಯದು. ಈ ಮಾಂಸ, ಈ ರೆಡ್ ಮೀಟ್ ಅಂತ ಹೇಳ್ತಾರೆ, ಈ ಮಾಂಸ ಮಟನ್, ಅದು
ಬಹಳ ಅಪಾಯಕಾರಿ. ಈ ಫ್ಯಾಟಿ ಲಿವರ್ ರೋಗಿಗಳಿಗೆ ಬಹಳ ಅಪಾಯಕಾರಿ. ತುಪ್ಪ ಬೆಣ್ಣೆ ಒಳ್ಳೆಯದಲ್ಲ. ಚಳಿಗಾಲದಲ್ಲಿ ಗಟ್ಟಿಯಾಗ್ತಕ್ಕಂಥ ಕೊಬ್ಬು ಒಳ್ಳೆಯದಲ್ಲ. ಚಳಿಗಾಲದಲ್ಲಿ ಗಟ್ಟಿಯಾಗ್ತಕ್ಕಂಥ ಕೊಬ್ಬು ಯಾವುದು ಅಂತಂದರೆ ಮಾಂಸದಲ್ಲಿರ್ತಕ್ಕಂಥ ಕೊಬ್ಬು. ತುಪ್ಪ ಬೆಣ್ಣೆ ಇದು ಚಳಿಗಾಲದಲ್ಲಿ ಗಟ್ಟಿಯಾಗುತ್ತೆ. ಅದೇ ಆಲಿವ್ ಆಯಿಲ್ಲು ಭಾಳ ಒಳ್ಳೆಯದು ಈ ಫ್ಯಾಟಿ ಲಿವರ್ ವ್ಯಕ್ತಿಗಳಿಗೆ. ಆಲಿವ್ ಆಯಿಲ್ ಬಹಳ ಒಳ್ಳೆಯದು. ಉತ್ತಮವಾದಂಥ ಕಡಲೆಕಾಯಿ ಎಣ್ಣೆ ಒಳ್ಳೆಯದು. ಜಿಂಜಿಲಿ ಆಯಿಲ್ ಅಂತಂದರೆ ಎಳ್ಳೆಣ್ಣೆ ಒಳ್ಳೆಯದು. ರೀಫಂಡ್ ಆಯಿಲ್ಲು ಪರವಾಗಿಲ್ಲ, ಆದರೆ ಆಲಿವ್ ಆಯಿಲ್ಲು ಬಹಳಷ್ಟು ಒಳ್ಳೆಯದು ಈ ಒಂದು ಫ್ಯಾಟಿ ಲಿವರ್ ಪೇಷಂಟ್ಸ್ಗೆ. ಆಹಾರದಲ್ಲಿ ಹಣ್ಣುಗಳು ಯಾವುದು? ಹಣ್ಣು ಬಾಳೆಹಣ್ಣು ಒಳ್ಳೆಯದು, ದ್ರಾಕ್ಷಿ ಹಣ್ಣು ಒಳ್ಳೆಯದು, ನಂತರ ಸೇಬು ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಬರ್ತದೆ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕಂದು ಬಣ್ಣದ ಬೀಜಗಳು, ಅದು ಒಳ್ಳೆಯದು. ಬಹಳ ಮುಖ್ಯವಾಗಿ ನಮ್ಮ ತಲತಲಾಂತರದಿಂದ ಬಂದಿರತಕ್ಕಂಥ ಅಭ್ಯಾಸ ಅರಿಶಿಣ ಮತ್ತು ಶುಂಠಿ. ಇದು ಆಲ್ಕೋಹಾಲ್, ಇದು ಒಂದು ರಾಮಬಾಣ ಅಂತ ಹೇಳ್ಬೋದು ಈ ಫ್ಯಾಟಿ ಲಿವರ್ ರೋಗಿಗಳಿಗೆ. ಅರಿಶಿಣ ಮತ್ತು ಈ ಶುಂಠಿ ಬಹಳ ಒಳ್ಳೆಯದು, ಅದನ್ನು ಬಳಸಬೇಕು ಆರೋಗ್ಯದಲ್ಲಿ. ಆಗಾಗ ನಿಂಬೆಹಣ್ಣಿನ ರಸ, ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು, ದ್ರಾಕ್ಷಿ ಹಣ್ಣು ಇದನ್ನು ಸೇವಿಸೋದು ಒಳ್ಳೆಯದು. ತರಕಾರಿ, ನಾನು ಡಯಾಬಿಟಿಸ್ ಬಗ್ಗೆ ಕಾರ್ಯಕ್ರಮ ಕೊಡುವಾಗಲೂ ಸಹ ಹೇಳಿದ್ದೀನಿ, ತಟ್ಟೆ ತುಂಬ ತರಕಾರಿ, ಹೊಟ್ಟೆ ತುಂಬ ತರಕಾರಿ. ಡಯಾಬಿಟಿಸ್ ವ್ಯಕ್ತಿಗಳಿಗೆ ಬೀಟ್ರೂಟ್ ಬೇಡ ಅಂತ ಹೇಳ್ತೀವಿ, ಆದರೆ ಫ್ಯಾಟಿ ಲಿವರ್ ಇದೆ, ಡಯಾಬಿಟಿಸ್ ಇಲ್ಲ ಅಂದರೆ ಬೀಟ್ರೂಟ್ ಜ್ಯೂಸು ಅಥವಾ ಬೀಟ್ರೂಟನ್ನು ಸಹ ಉಪಯೋಗಿಸೋದು ಒಳ್ಳೆಯದು. ಹಸಿರು ತರಕಾರಿ ಒಳ್ಳೆಯದು. ಚಟುವಟಿಕೆ ಜೀವನ, ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸರ್ಸೈಸ್ ಅಕಾರ್ಡಿಂಗ್ ಟು WHO. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ನಡಿಗೆ, ಬ್ರಿಸ್ಕ್ ವಾಕಿಂಗು, ಸ್ವಲ್ಪ ವೇಗದ ನಡಿಗೆ, ಸ್ವಲ್ಪ ಸ್ಪೀಡಾಗಿ ಕೈ ಬೀಸಿಕೊಂಡು ವಾಕ್ ಹೋಗ್ತಿರ್ತಾರೆ ಬೆಳಗ್ಗೆ ಹೊತ್ತು. ಬೆಳಗ್ಗೆ ಸಾಯಂಕಾಲ ವಾಕ್ ಹೋದರೆ ಅದು ಭಾಳಷ್ಟು ತೂಕ ಕಡಿಮೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಡಯಾಬಿಟಿಸ್ ವ್ಯಕ್ತಿಗಳಿಗೆ ಬ್ಲಡ್ ಶುಗರ್ ಕಡಿಮೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಶಾಂತ ತೃಪ್ತಿ ಜೀವನದಿಂದ, ಮತ್ತು ಉಪ್ಪಿನಕಾಯಿ ಬೇಡ, ಉಪ್ಪು ಕಡಿಮೆ ಇರಲಿ, ಇದರಿಂದ ಬ್ಲಡ್ ಪ್ರೆಷರ್ ಸಹ ಕಡಿಮೆ ಆಗುತ್ತೆ. ಆದ್ದರಿಂದ ಈ ಆರೋಗ್ಯಕರ ಜೀವನದಿಂದ ನಾವು ಆರೋಗ್ಯ ಪಾಲನೆ ಮಾಡಿಕೊಳ್ಬೇಕು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಬರ್ತಾ ಇದೆ ಇತ್ತೀಚೆಗೆ. ಈ ಒಂದು ಏನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಬೆಳಗ್ಗೆ ಬಹಳ ಸ್ವಲ್ಪ ಕಡಿಮೆಯಾಗಿ ಒಳ್ಳೆಯ ಉಪಹಾರ, ಜಾಸ್ತಿ ಈಗ ಅನ್ನ ಮಾಡೋದಕ್ಕೆ ಈ ಪಾಲಿಶ್ಡ್ ರೈಸು ಒಳ್ಳೆಯದಲ್ಲ. ಈ ಫ್ಯಾಟಿ ಲಿವರ್ ವ್ಯಕ್ತಿಗಳಿಗೆ ಪಾಲಿಶ್ಡ್ ರೈಸ್ ಒಳ್ಳೆಯದಿಲ್ಲ. ಮಂಗಳೂರು ಕಾರವಾರದಲ್ಲೆಲ್ಲ ಕುಸುಲಕ್ಕಿಯಿಂದ ಅನ್ನ ಮಾಡ್ತಾರೆ, ಪಾರ್ ಬಾಯಿಲ್ಡ್ ರೈಸ್, ಕುಸುಲಕ್ಕಿಯಿಂದ ಅನ್ನ ಮಾಡ್ತಾರೆ. ಅದು ಗಟ್ಟಿಯಾಗಿರುತ್ತೆ, ಅದು ಒಳ್ಳೆಯದು. ಹೆಚ್ಚು ಪಾಲಿಷ್ ಮಾಡಿ, ಇನ್ನೂ ಪಾಲಿಷ್ ಮಾಡಿ, ಇದೇನಿದೆ ಇನ್ನೂ ಕೆಂಪಿದೆಯಲ್ಲ, ಕಂದು ಬಣ್ಣ ಇದೆ, ಇನ್ನೂ ಪಾಲಿಷ್ ಮಾಡಿ ಅಂಥೇಳಿ ಹೆಚ್ಚು ಪಾಲಿಷ್ ಮಾಡಿದಂಥ ಅಕ್ಕಿಯಿಂದ ಮಾಡಿದಂಥ ಅನ್ನ ಒಳ್ಳೆಯದಲ್ಲ. ಎಣ್ಣೆ ಬೀಜಗಳು, ಕಡಲೆಕಾಯಿ ಬೀಜ, ಗೋಡಂಬಿ ಬೀಜ, ಬಾದಾಮಿ ಮತ್ತು ಈ ಪಿಷ್ಟ, ಇವೆಲ್ಲ ಬಹಳಷ್ಟು ಉಪಕಾರಿ. ಇದ್ರ ಬಗ್ಗೆ ವೈದ್ಯರು ಬಹಳಷ್ಟು ವಿವರವಾಗಿ ಹೇಳ್ತಿದ್ದಾರೆ. ಆಹಾರ ಕಡಿಮೆ ಮಾಡಿ ಈ ಎಣ್ಣೆ ಕಾಳುಗಳು, ಈ ಆಯಿಲ್ ಸೀಡ್ಸ್ ಇದನ್ನು ಹೆಚ್ಚು ಸೇವನೆ ಮಾಡಿ, ಪ್ರತಿದಿನ ವಾಕ್ ಹೋಗಿ, ನಿಮ್ಮ ತೂಕ ಕಡಿಮೆಯಾಗಬೇಕು. ನಿಮ್ಮ ಹೊಟ್ಟೆ ಬೊಜ್ಜು, ಲಾಂಗರ್ ದ ವೇಸ್ಟ್ ಲೈನ್ ಶಾರ್ಟರ್ ದ ಲೈಫ್ ಸ್ಪ್ಯಾನ್ ಅಂತ ಒಂದು ಗಾದೆ ಇದೆ.
ವೈದ್ಯಕೀಯ ರಂಗದಲ್ಲಿ ಸೊಂಟದ ಅಳತೆ ಹೆಚ್ಚಾದಷ್ಟು ನಿಮ್ಮ ಆಯಸ್ಸು ಕಡಿಮೆ. ಯಾತಕ್ಕೋಸ್ಕರ ಅಂತಂದರೆ ಆ ಕರುಳಿನ ಸುತ್ತ ಜಿಡ್ಡು, ಈ ಫ್ಯಾಟಿ ಲೇಯರ್ ಇರುತ್ತೆ. ಆದ್ದರಿಂದ ಕರುಳಿನ ಸುತ್ತ ಈ ಫ್ಯಾಟಿ ಲೇಯರ್ ಬರಬಾರ್ದು. ಪಿತ್ತಕೋಶದಲ್ಲಿ ಫ್ಯಾಟ್ ಕಡಿಮೆ ಇರಬೇಕು, ಅದು ನಮ್ಮನ್ನು ಕಾಪಾಡಬೇಕು. ಅದು ಈ ಲಿವರು ನಮ್ಮನ್ನು ಕಾಪಾಡಬೇಕಾದ್ರೆ ನಾವು ಅದನ್ನು ಕಾಪಾಡಬೇಕು. ಆದ್ದರಿಂದ ಸ್ನೇಹಿತರೆ, ಈ ಒಂದು ಫ್ಯಾಟಿ ಲಿವರ್ ಬಗ್ಗೆ ತಿಳಿದಂಥ ವಿಚಾರವನ್ನು ಬೇರೆಯವ್ರಿಗೂ ಹೇಳ್ತಾ ಹೋಗಿ. ಫ್ಯಾಟಿ ಲಿವರ್ನಿಂದ ಸಿರೋಸಿಸ್ ಆಫ್ ದ ಲಿವರು, ಆಲ್ಕೋಹಾಲ್ ಅಭ್ಯಾಸ ಖಂಡಿತ ಬೇಡ. ಆಲ್ಕೋಹಾಲು ಅವು ಏನೋ ಬರೀ ಕಂಪ್ನಿಗೆ ಮಾತ್ರ ತಗೊಳ್ತೀನಿ ಅಂತ ಶುರು ಮಾಡ್ತಾರೆ. ಏನೋ ಬೇಜಾರು ಅಂತಂದ್ಬಿಟ್ಟು ಆಲ್ಕೋಹಾಲ್ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಇದು ಕೊನೆಗೆ ಆಲ್ಕೋಹಾಲ್ನಿಂದ ಸಿರೋಸಿಸ್ ಭಾಳ ವೇಗವಾಗಿ ಲಿವರ್ ಹಾಳಾಗುತ್ತೆ. ಆದರೆ ಇಲ್ಲಿ ಆಲ್ಕೋಹಾಲ್ ಸೇವನೆ ಮಾಡದೇ ಇದ್ದವ್ರಿಗೂ ಸ್ಥೂಲಕಾಯದಿಂದ, ಡಯಾಬಿಟಿಸ್ನಿಂದ, ಆಲಸ್ಯ ಜೀವನದಿಂದ ಅಪಾಯ ಈ ಒಂದು ಫ್ಯಾಟಿ ಲಿವರ್. ತಿಳಿದಂಥ ವಿಚಾರವನ್ನು ಬೇರೆಯವ್ರಿಗೂ ಹೇಳಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.